ಅಲೆಮಾರಿ ಬುಡಕಟ್ಟು ಗೋಸಾವಿ ಸಮುದಾಯದ ಜನರಿಂದ ಜಾತಿ ಪ್ರಮಾಣ ಪತ್ರ ನೀಡಲು ಆಗ್ರಹ. ಈ ಸಂದರ್ಭದಲ್ಲಿ ಮುಖಂಡರು ಮಾತನಾಡಿ, ನಮ್ಮ ಸಮುದಾಯ ಅನಕ್ಷರಸ್ಥ 2014ರಿಂದ ಕರ್ನಾಟಕದಾದ್ಯಂತ ಕಂದಾಯ ಇಲಾಖೆಯಿಂದ ಮತ್ತು ಇಲ್ಲಿಯವರೆಗೂ ತಮ್ಮ ಇಲಾಖೆಯಿಂದ ಎಸ್ಟಿ ಜಾತಿ, ಡೋಂಗ್ರಿ, ಅಲೆಮಾರಿ ಬುಡಕಟ್ಟು ಜನರು ಎಂದು ಜಾತಿ ನೋಂದಣಿ ಪ್ರಮಾಣ ಪತ್ರಗಳನ್ನು ನಮಗೆ ನೀಡಲಾಗಿದೆ ಎಂದು ನಿಪಾಣಿ ನಗರದಲ್ಲಿ ಗೋಸಾವಿ ಜನಾಂಗ ಒತ್ತಡ. ಸಮುದಾಯದ ಹೆಚ್ಚಿನ ಜನರು ಅನಕ್ಷರಸ್ಥರಾಗಿರುವುದರಿಂದ ಕೆಲವು ಜನರು ಇನ್ನು ಜಾತಿ ಪ್ರಮಾಣ ಪತ್ರಗಳನ್ನು ಪಡೆದಿಲ್ಲ. ಜಾತಿ ಪ್ರಮಾಣ ಪತ್ರಗಳನ್ನು ಕೋರಿದಾಗ ಸಮುದಾಯದ ಮುಖಂಡರು ಮತ್ತು ಸ್ಥಳೀಯ ಜನರು ವಿಚಾರಣೆ ನಡೆಸಿದರು. ಅಧಿಕಾರಿಗಳು ಹಿಂದಿನ ಪುರಾವೆಗಳನ್ನು ನೋಡಿದ ನಂತರ 1.5-2 ತಿಂಗಳ ಹಿಂದೆ 14 ಶಾಲಾ ವಿದ್ಯಾರ್ಥಿಗಳು ಜಾತಿ ಪ್ರಮಾಣ ಪತ್ರಗಳಿಗಾಗಿ ಅರ್ಜಿ ಸಲ್ಲಿಸಿದ್ರು. ಇನ್ನು ಕೆಲವರ ಕಾಗದ ಪತ್ರಗಳು ಸ್ಪಷ್ಟವಾಗಿಲ್ಲ. ಕೆಲ ಕಾನೂನು ಅಡೆತಡೆಗಳು ಇವೆ. ಇದರಲ್ಲಿ 13 ಜನರಿಗೆ ನೀಡಿದ್ದೇನೆ, ಒಂದು ರಿನ್ ಇನ್ನು ಚೌಕಾಸಿ ಮಾಡಿ ಕೊಡುತ್ತೇನೆ ಎಂದು ಉಪತಹಸೀಲ್ದಾರ್ ತಿಳಿಸಿದ್ದಾರೆ. ಆದರೆ ಡೋಂಗ್ರಿ, ಅಲೆಮಾರಿ ಬುಡಕಟ್ಟು ಜನರು ಎಂದು ಗೋಸಾವಿ ಜನಾಂಗ ಜಾತಿ ಪ್ರಮಾಣ ಪತ್ರಗಳನ್ನು ನೀಡಿಲ್ಲ ಎಂದು ಕೆಲ ಜನ ಆರೋಪಿಸಿದ್ದಾರೆ. ಹಾಗೂ ಈ ಜಾತಿ ಪ್ರಮಾಣ ಪತ್ರ ವಿತರಣೆಯನ್ನ ಮಾಡಿ ನಿಪಾಣಿಯಿಂದ ಉಪತಹಸೀಲ್ದಾರ್ ಅರುಣ ಶ್ರೀಖಂಡೆ ಅವರನ್ನ ವರ್ಗಾವಣೆ ಮಾಡಬೇಕು ಎಂದು ನಿಪಾಣಿ ತಹಸೀಲ್ದಾರ್ ಮುಜಫರ್ ಬಳಿಗಾರ್ ಅವರಿಗೆ ಮನವಿಯನ್ನ ನೀಡಿದರು. ನಂತರ ತಹಸೀಲ್ದಾರ್ ಮಾತನಾಡಿ, ನಾವು ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡುತ್ತೇವೆ ಹಾಗೂ ಇಲ್ಲಿ ಏಜೆಂಟ್ರಿಗೆ ಅವಕಾಶ ನೀಡುವುದಿಲ್ಲ. ನೇರವಾಗಿ ತಮಗೆ ಸಂಪರ್ಕಿಸಿ ಗೊಂದಲಗಳಿಗೆ ಪರಿಹಾರ ಕಂಡುಕೊಳ್ಳುತ್ತೇವೆ ಎಂದು ಆಶ್ವಾಸನೆ ನೀಡಿದ್ದಾರೆ. म्हणजे यांना पण कळतंय साहेब, आमची तुम्हाला रिक्वेस्ट, गोसावी समाज गेले मला वाटते 40 वर्ष या निपाणीमध्ये आजपर्यंत रहिवासी आहेत. त्यांचं आधार कार्ड आहे, रेशन कार्ड आहे, जातीचे सर्टिफिकेट आहेत. इथं सगळ्यांचं शिक्षण झालं. इथंच त्यांना आम्ही जागा दिल्या, घरं बांधले. सगळे सहकुटुंब तहसीलदार सिरखंडे उद्धट त्यांना वागणूक या ठिकाणी देतात. त्यांनी सरकारचे नोकर आहेत. त्यांनी ह्या लोकांची सेवा करायला पाहिजे. ह्या लोकांसाठी मी देखील फोन करून सांगितलं, तुम्हाला फार तर चुकीचं वाटत असेल तर प्रत्यक्षात जाऊन पंचनामा करा. गोसावी असेल तरच द्या. आम्ही आता गाडी ऑर्डर आहे आणि गोसावी मागणार नाही. गोसावी समाजच गोसावीचं सर्टिफिकेट त्या ठिकाणी मागत आहे. ते सर्टिफिकेट देखील द्यायला त्यांनी मागे पुढे करतात. कुठल्याही परिस्थितीमध्ये त्यांची बदली झाली आहे. तुम्ही आज रिव्ह्यू करावा असं आमची विनंती आहे. कारण कलंकित आपल्याला लाभू नये अशी आमची तुम्हाला विनंती आहे. तुम्ही आजच्या आज त्या कुठल्या गोष्टी होतं याच्याशी देणं घेणं नाही. कारण आमचा समाज हा मागासलेला आहे. ह्यांना 1-9-100 कागद सांगतात. त्यांना एकच कागद आणूपर्यंत कष्ट होत आहे. आणि मग परत ते 100 कागद, मग अफिडेविट कर, त्याला 200 रुपये घाल, वकिला 200 रुपये दे. ह्या सगळ्या गोष्टीमुळं समाज, मागासवर्गीय समाजाला आमच्यात नगरपालिकेत आम्ही फ्री सवलती असताना देखील त्यांना देता येईना. त्याचं कारण असं की कास्ट सर्टिफिकेट तुमच्यापासून जोपर्यंत तुम्ही इश्यू करत नाही तोपर्यंत त्यांना सवलती देता येत नाहीत. तर तुम्हाला विनंती आहे, त्यांच्याकडचा अधिकार सगळे तुमच्याकडे काढून घ्या. ಅಧಿಕಾರವನ್ನು ನಿಮ್ಮ ಕಡೆ ಬೇಕಾದ್ರೆ ನೀವು ಇನ್ನೊಂದು ಪಂಚನಾಮ ಮಾಡ್ರಿ. ಈಗೆಲ್ಲರೂ ಸರಿಯಾಗಿ ಗೋಸಾವಿ ಸಮಾಜ ಇದ್ದಿದ್ದ ಬಗ್ಗೆ ನೀವೆಲ್ಲ ಅದ್ರ ಖಾತ್ರಿ ಲೈಕ್ ಮಾಡ್ಕೊಡ್ರಿ. ಆಮೇಲೆ ಅವ್ರಿಗೆ ಸರ್ಟಿಫಿಕೇಟ್ ಇಶ್ಯೂ ಮಾಡಬೇಕು. ಯಾವುದೇ ವಿಳಂಬ ಹಚ್ಚಲಾರ್ದೆ ಅವ್ರ ಸರ್ಟಿಫಿಕೇಟ್ ಕೊಡ್ರಿ ಅಂತ ಹೇಳ್ತೀವಿ. ಅದೇ ರೀತಿ ಶ್ರೀಖಂಡೆ ಅವ್ರನ್ನ ಅವ್ರಿಗೆ ಟ್ರಾನ್ಸ್ಫರ್ ಅಂತೂ ಆಗಿತ್ತಂತ ಹೇಳಿ ಆರ್ಡರ್ ಬಂದಿಲ್ಲ ಆದ್ರೂ ಇವತ್ತಿನ ಮನವಿ ನಾವೇನು ಕೊಡ್ತಾ ಇದ್ದೇವೆ, ಇವತ್ತು ನಾವು ಮನವಿ ಕೊಡ್ತಾ ಇದ್ದೇವೆ. ನೀವೇ ಅವ್ರನ್ನ ರಜೆ ಮೇಲೆ ಕಳಿಸ್ರಿ. ಬೇರೆದವ್ರು ಬರುತ್ತಕ ಅದು ಚಾರ್ಜ್ ಬೇರೆದವ್ರಿಗೆ ಒಪ್ಪಿಸ್ರಿ. ಅದನ್ನ ನಮ್ ಕೆಲಸ ಮಾಡಿಕೊಡ್ರಿ ಅಂತ ತಮ್ಗೆ ಹೇಳ್ತೀವಿ. ಅಕಸ್ಮಾತ್ ಅವರೇ ನೀವು ಮುಂದುವರಿಸಿದ್ರೆ ನಾವು ಉಗ್ರ ಹೊರನ ತಮ್ಮ ಕಚೇರಿ ಮುಂದೆ ಮಾಡ್ತೇವೆ ಅಂತ ಇವತ್ತು ನಿಮ್ಗೆ ಹೇಳ್ತಾ ಇದ್ದೀವಿ. ಬೇಡ್ ಕೇಳದ್ದು ಅದ್ರಾಗ ನೀವು ಇನ್ನ ಇನ್ಕಂಪ್ಲೀಟ್ ಅದಾವ ಪೇಪರ್ಸ್. ಇವರು ಅವ್ರು ತಂದು ಕೊಡ್ಬೇಕು. ನಮ್ಗೆ 4 ಒಳಗ 3 ಆಗ್ಯಾವು, ಇನ್ನು 1 ಉಳಿದೈತಿ. ಅದು ಇವತ್ತಿಗೂ ಕೊಟ್ಟು ನನಗೆ ಫೋನ್ ಮಾಡ್ಬೇಕು, ಇಲ್ಲದ್ರೆ नाळे मत चला तुमचं कसं असतं मी नाही सर कसं असतंय
रेग्युलर असलं तर होत हा असतं. होत कॉम्प्लिकेटेड ज्या म्हणजे आता समजा माझं आम्ही जायलाच पाहिजे. वड्डर आहे, डबल डच्या ठिकाणी सिंगल डे आलं की नाही, मग इन्क्वायरी करायला हा. मी म्हणतो मी काय सांगितलं करा म्हटलोय, करून द्या. फोटो पाहिजे मग घ्या, पण करून द्या, असं म्हणणं काय बोगस करू नका, करून द्या. एवढं फोटो पाहिजे ना, आणि 4 फोटो घ्या, करून द्या. मी बी एसएस आहे, ह्यांचं बी एक काय आहे माहिती आहे. की- ह्याच्यामध्ये एलसी मध्ये 2 आहेत, एक डोंगरी क्रासी हा फाईल पाहिजे, ह्यांचा गोसावी आहे. बरं आता डोंगरी घास झालं की नाही? काय बी असलं तर आम्ही स्पॉट इन्स्पेक्शन करायलाच पाहिजे. मगाशी तहसीलदारने काय करू दे, हे इन्क्वायरी हे करून ज्याबद्दल सगळ्यांनी माहिती नोट माहिती नाही, आहे. पण वेळेत देऊ दे. दिले हे बघा. आमचं काय म्हणणं आहे, ನೀವು ಆರ್ಡರ್ ಮಾಡ್ರಿ, ನೀವೇ ಎಲ್ಲಾ ಕಡೆ ಹೋಗಕ್ ಸಾಧ್ಯ ಇಲ್ಲ, ನಿಮ್ ಸರ್ಕಲ್ ಆರ್ಡರ್ ಮಾಡ್ರಿ, ವಿತ್ ಫೋಟೋ ನೀ ಸರ್ವೆ ಮಾಡಿ ರಿಪೋರ್ಟ್ ಸಬ್ಮಿಟ್ ಮಾಡಂತ ಮಾಡಕ್ ಬರ್ತದೆ ಸರ್. माझा ह्या दोघांची दुश्मनी आहे, ह्या दोघांची माझी दुश्मनी आहे आणि राहणार आहे. तुम्ही माझा डोंगरी ಇನ್ನು ಮುಂದೆ त्यांची गोष्टी ಒಂದ ಲೆಟರ್ ಮ್ಯಾಗ ಇಬ್ರದ್ದು ಸಹಿ, ಒಂದು ಮಾತು ಹೇಳ್ತೇನೆ, ಹಾ. ಇವ್ರಿಬ್ರು ಕೂಡಿ ಬಂದ್ರೆ ಕೊಡೋಣ. ಇಲ್ಲ ಇಬ್ರು ಸಹಿ ಇಲ್ಲ ಸಾಕು. कसं देतो मी बघतो. ಈ ಸಂದರ್ಭದಲ್ಲಿ ಗೋಸಾವಿ ಸಮಾಜದ ಮುಖಂಡ ಗುಣ ಗೋಸಾವಿ, ನಗರ ಸೇವಕ ವಿಲಾಸ್ ಗಾಡಿವಡ್ಡರ್, ಹಿರಿಯ ಮುಖಂಡ ಅಚತುರಾವ ಮಾನೆ, ಅಜಯ್ ಮಾನೆ, ಅವಿನಾಶ್ ಮಾನೆ, ಯುವ ಮುಖಂಡ ಆರೇಶ್ ಸವದಿ, ಮಾಜಿ ನಗರ ಸೇವಕ ಜಾಕಿರ್ ಖಾದ್ರಿ, ಶಕುಂತಲಾ ತೆಲಿ, ಕರ್ನಾಟಕ ರಾಜ್ಯ ರೈತ ಸಂಘದ ಮಹಿಳಾ ಘಟಕ ರಾಜ್ಯ ಕಾರ್ಯದರ್ಶಿ ಸಂಭಾಜಿ ಗೋಸಾವಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ನಿಪ್ಪಾಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369